ಅಮೋಘ್ ಮತ್ತೆ ಶ್ರೀಲೀಲಾ ಇಬ್ರು ಒಟ್ಟಿಗೆ ಚಕ್ರವರ್ತಿ ಮ್ಯಾನ್ಷನ್ ಒಳಗಡೆ ಬಂದಿದ್ರು. ಅಮೋಘನ್ ನೋಡಿ ಪ್ರೀತಮ್ ಸಿಟ್ಟಲ್ಲಿ ಎದ್ದು ನಿಂತು, ಏಯ್ ಅಮೋಘ್, ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ? ಅವತ್ ನೀನು ಸುಮಿತ್ ಜೊತೆ ಫೈಟ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ನಮ್ಮ ಶೇರ್ಸ್ ಮಾರಾಟ ಮಾಡಿರ್ತಿದ್ವಿ. ಈ ಡೀಲ್ ಕ್ಯಾನ್ಸಲ್ ಆಗಿದ್ದು ನಿನ್ನಿಂದಾನೆ, ನಡೆ ಆಚೆ ಅಂತ ಕಿರಿಚ್ದ. ಪ್ರೀತಮ್ ಆ ರೀತಿ ಮಾತಾಡಿದ ಕೂಡಲೇ ಸುಮಿತ್ನ ಪರಿಸ್ಥಿತಿ ನೋಡಿ ಭಯದಲ್ಲಿ ನಿಂತವ್ರು ಕೂಡ ಈಗ ಅಮೋಘನ್ ವಿರುದ್ಧ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆಯವರೆಲ್ಲ ಇಷ್ಟೆಲ್ಲ ಆದ್ರೂ ಇನ್ನೂ ಸುಮಿತ್ನ ಡಿಫೆಂಡ್ ಮಾಡ್ತಿರೋದನ್ನ ನೋಡಿ ಅಮೋಘ್, ಶ್ರೀಲೀಲಾ ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಂಡ್ರು. ಶ್ರೀಲೀಲಾ ಜೊತೆ ಸುಮಿತ್ ಕೆಡ್ದಾಗ ಮಾತಾಡಿದ್ರು. ಇಡೀ ಚಕ್ರವರ್ತಿ ಫ್ಯಾಮಿಲಿ ಸುಮ್ಮನೆ ಇದ್ರೆ ಹೊರತು ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಬರಲಿಲ್ಲ. ಆದ್ರೆ ಈಗ ಎಲ್ರು ತಮ್ಮ ಮೇಲೆ ಗೂಬೆ ಕೂರಿಸ್ತಿರೋದನ್ನ ನೋಡಿ ಅಮೋಘ್ಗೆ ಕೋಪ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಏನಂದೆ ಪ್ರೀತಮ್? ಸುಮಿತ್ತ ಅವನ್ ರೌಡಿ ತರ ಬಿಹೇವ್ ಮಾಡಿದ್ದನ್ನ ನಿನ್ ಕಣ್ಣಾರೆ ನೋಡ್ದೆ ತಾನೆ? ಕಂಡವ್ರ ಹೆಂಡ್ತಿರ್ ಮೇಲೆ ಕಣ್ಣು ಹಾಕೋ ಅವನನ್ನ ದೊಡ್ಡ ಸಭ್ಯಸ್ಥನ್ ತರ ಎಲ್ರು ಟ್ರೀಟ್ ಮಾಡ್ತಿದ್ದೀರಾ? ಸಿಗದ್ ಹಾಕ್ಬಿಡ್ತಿದೆ ಅವನನ್ನ. ಕಾಲ್ ಹಿಡ್ಕೊಂಡ ಅಂತ ಬಿಟ್ಟಿದೀನಿ. ಯು ನೋ ವಾಟ್ ಪ್ರೀತಮ್, ನಿನಗೆ ಒಬ್ಬ ವ್ಯಕ್ತಿ ನೋಡಿದ್ರೆ ಅವನ್ ಎಂಥವನು ಅಂತ ತಿಳ್ಕೊಳ್ಳೋದಕ್ ಬರಲ್ಲ ಅಂದ್ರೆ ಯು ಆರ್ ಅನ್ಫಿಟ್ ಟು ಲೀಡ್ ದಿಸ್ ಫ್ಯಾಮಿಲಿ. ಪ್ರೀತಮ್ಗೂ ಕೋಪ ಬಂತು. ಏನಂದೆ? ಇನ್ನೊಂದ್ಸಲ ಹೇಳೋ. ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ ನೀನ್ ಯಾವನು ಅಂತ ಕೂತಿದ್ದ ಜಾಗದಿಂದ ಮೇಲೆಳೆದಕ್ ನೋಡ್ದ. ಆದ್ರೆ ಸಡನ್ ಆಗಿ ಅವನಿಗೆ ಲಾಸ್ಟ್ ಟೈಮ್ ಹೀಗ್ ಮಾಡೋದಕ್ ಹೋಗಿ ಏನಾಗಿತ್ತು ಅಂತ ಜ್ಞಾಪಕ ಆಯ್ತು. ಅದು ಅಲ್ಲದೆ ವರ್ಲ್ಡ್ ಫೇಮಸ್ ಸುಮಿತ್ ಅಂತ ಅಥ್ಲೀಟ್ ಕೂಡ ಅಮೋಘನ್ ಕೈಯಲ್ಲಿ ಸರಿಯಾಗಿ ಗೂಸಾ ತಿಂದಿದ್ದ. ಅದೆಲ್ಲ ನೆನಪಾಗಿದ್ದೆ ಪ್ರೀತಮ್ ಇಲಿ ಮರೆ ತರ ಸುಮ್ಮನೆ ತನ್ನ ಪ್ಲೇಸಲ್ಲಿ ಕೂತ್ಕೊಂಡ. ಆದ್ರೂ ಏನಾದ್ರೂ ಹೇಳ್ದೆ ಇದ್ರೆ ಅವನಿಗೆ ಸಮಾಧಾನ ಆಗ್ಬೇಕಲ್ಲ, ತಿಂದಿದ್ದರಗ್ಬೇಕಲ್ಲ. ಅದೆಲ್ಲ ಆಗಿದ್ದು ನಿಮ್ಮಿಬ್ಬರಿಂದಾನೇನಿಲ್ಲ. ಈ ಅಮೋಘನ್ ಮೇಲಿನ ಕೋಪಕ್ಕೆ ಸುಮಿತ್ ಡೀಲ್ನ ಕ್ಯಾನ್ಸಲ್ ಮಾಡಿದಾನೆ. ಈಗಲೂ ಸಮಯ ಮೀರಿಲ್ಲ. ನೀವಿಬ್ರು ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ಆಗ್ಲಾದ್ರೂ ನಮ್ಮ ಶೇರ್ ತಗೊಳ್ಳೋದು ಕೊಪ್ಕೋಬೋದು. ಫ್ಯಾಮ್ಲಿಗೋಸ್ಕರ ಇಷ್ಟಾದ್ರೂ ಮಾಡಿ. ಇದನ್ ಕೇಳಿ ಲೀಲಾಗೆ ಸಿಕ್ಕಾಬಡೆ ಕೋಪ ಬಂತು. ಅವಳು ಜೋರಾಗಿ ಫ್ಯಾಮ್ಲಿನಾ ಅಂತ ಕಿರ್ಚಿದ್ಲು. ನಂತರ ತನ್ನ ಮಾತನ್ನು ಮುಂದುವರಿಸ್ತಾ, ಯಾರು ನನ್ನ ಫ್ಯಾಮ್ಲಿ ಅಂತ ಹೇಳ್ತಿದ್ಯಾ ಪ್ರೀತಮ್? ನೀವೆಲ್ಲ ನನ್ನ ಫ್ಯಾಮ್ಲಿನಾ? ಅವತ್ತು ಆ ಸುಮಿತ್ ನನ್ನ ಜೊತೆ ಹಾಗೆಲ್ಲ ಮಾತಾಡ್ತಾ ಇದ್ರು. ಎಲ್ರೂ ಸಿನಿಮಾ ನೋಡೋ ತರ ನೋಡ್ತಾ ಕೂತಿದ್ರಿ. ಇವ್ರನ್ನ ನನ್ನ ಫ್ಯಾಮ್ಲಿ ಅಂತ ನಾನು ಹೇಗ್ ಕರೀಲಿ ಅಂತ ಕೇಳಿದ್ಲು. ಅವಳಿವಾಗ ಚಕ್ರವರ್ತಿ ಫ್ಯಾಮ್ಲಿ ಮಗಳಾಗಿ ಮಾತಾಡ್ತಾ ಇರ್ಲಿಲ್ಲ. ಕೇವಲ ಮಿಸಸ್ ಅಮೋಘ್ ಆಗಿ ಮಾತಾಡ್ತಿದ್ಲು. ಸಡನ್ ಆಗಿ ರುಕ್ಮಿಣಿ ದೇವಿ ಸಾಕು ಅಂತ ಕೂಗ್ತಾ ಕೈನ ಟೇಬಲ್ ಮೇಲೆ ಹಡಿದ್ರು. ಅವರು ಸ್ಟ್ರಿಕ್ಟ್ ಆಗಿ, ಪ್ರೀತು ಹೇಳಿದ್ರಲ್ಲಿ ತಪ್ಪೇನಿದೆ? ಮೊದಲು ನಿಮ್ಮಪ್ಪನಿಂದ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡ್ವಿ. ನಾವೆಲ್ಲ ಮತ್ತೆ ಮೇಲೆ ಬರೋದಕ್ಕೆ ಪ್ರೀತು ಹೇಗೋ ಒಂದ್ ದಾರಿ ಹುಡುಕಿದ್ದ. ಆದ್ರೆ ನೀನು ನಿನ್ನ ಯೂಸ್ಲೆಸ್ ಗಂಡ ಇಬ್ರು ಸೇರಿ ಅದನ್ನು ಹಾಳು ಮಾಡಿದ್ರಿ. ಅದಕ್ಕೆ ನೀವು ಸುಮಿತ್ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು. ನಮ್ ಕಂಪ್ನಿ ಶೇರ್ಸ್ ತಗೊಳ್ಳೋದಕ್ಕೆ ಅವ್ರನ್ನ ಒಪ್ಪಿಸ್ಬೇಕು. ಇದು ನನ್ನ ಆರ್ಡರ್ ಅಂದ್ರು. ಅದನ್ನ ಕೇಳಿದ್ದೆ ಲೀಲಾ ಇಮಿಡಿಯೇಟ್ ಆಗಿ, ನೋ, ನಾವು ಅವನ ಹತ್ರ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಅಮೋಘ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು. ಅಮೋಘ್ ರುಕ್ಮಿಣಿ ದೇವಿ ಮಾತು ಕೇಳಿ ನಕ್ಬಿಟ್ಟ. ರುಕ್ಮಿಣಿ ದೇವಿ ಸಿಟ್ಟಲ್ಲಿ ಅವನನ್ನ ಗುರಾಯಿಸ್ತಾ, ಯಾಕೆ ನಗ್ತಿದ್ಯಾ ಅಂತ ಕೇಳಿದ್ರು. ನಾನು ನಿಮ್ ಫ್ಯಾಮಿಲಿ ಅವನಲ್ಲ ಅಂತ ಯಾವಾಗ್ಲೂ ಹೇಳ್ತಿರ್ತೀರಾ, ಅಂಥದ್ರಲ್ಲಿ ನೀವು ನನಗೆ ಹೇಗೆ ಆರ್ಡರ್ ಮಾಡ್ತೀರಾ? ಮತ್ ಇನ್ನೊಂದು ವಿಷಯ, ಇನ್ವೆಸ್ಟ್ ಮಾಡೋದಕ್ಕೆ ಮೊದಲೇ ನಾವೆಲ್ಲ ಎಷ್ಟು ಹೇಳಿದ್ವಿ. ನೀವು ನಮ್ಮ ಮಾತಿನ ಕಿವಿಗೂ ಹಾಕೊಳ್ಳಿಲ್ಲ. ದುಡ್ಡಿನ ದುರಾಸೆ ನಿಮ್ಮನ್ನ ಎಲ್ಲ ಕರ್ಕೊಂಬಂದು ನಿಲ್ಸಿದೆ ನೋಡಿ. ಮಾಡಿದ ತಪ್ಪಿಗೆ ಇಷ್ಟಾದ್ರೂ ಸಫರ್ ಮಾಡ್ಬೇಕಲ್ಲ. ತಪ್ಪಾಗಿದೆ ಅಂತನೂ ನೀವ್ಯಾರೂ ಒಪ್ಕೋತಿಲ್ಲ. ನೀವು ಒಂದು ಕುಟುಂಬನ ಹೇಗ್ ನಡೆಸ್ತಿರೋ ನನಗಂತೂ ಗೊತ್ತಾಗ್ತಿಲ್ಲ. ಅಮೋಘ್ ಮಾತು ಕೇಳಿ ರುಕ್ಮಿಣಿ ದೇವಿ ಮುಖ ಕೆಂಡ ತರ ಆಯ್ತು. ಅವರು ಸಿಟ್ಟಲ್ಲಿ, ಮೊದ್ಲು ಇಲ್ಲಿಂದ ತೊಲಗು. ಇನ್ನೊಂದು ಸೆಕೆಂಡ್ ಕೂಡ ನೀನು ಈ ಮನೇಲಿ ಇರೋ ಹಾಗಿಲ್ಲ. ಸೆಕ್ಯೂರಿಟಿ, ಇವನನ್ನ ಮನೆಯಿಂದ ಹೊರಗೆ ಹಾಕಿ ಅಂತ ಕಿರ್ಚಿದ್ರು. ಅದಕ್ಕೆ ಅಮೋಘ್, ಹೌದಾ ಸರಿ, ಹಂಗಾದ್ರೆ ಯಾರು ಬಂದು ನನ್ನನ್ನು ಹೊರಗೆ ಹಾಕ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾ ಕೈ ಕಟ್ಕೊಂಡು ನಿಂತ್ಕೊಂಡ. ಆದ್ರೆ ಅಮೋಘನ್ ಹೊರಗೆ ಹಾಕೋದಕ್ಕೆ ಯಾರೂ ಮುಂದೆ ಬರಲಿಲ್ಲ. ಯಾಕಂದ್ರೆ ಹಿಂದಿನ ದಿನ ಅಷ್ಟೇ ಅವನು ಸುಮಿತ್ನ ಹೊಡೆದಿದ್ದ ರೀತಿ ನೋಡಿದ್ಮೇಲೆ ಅಲ್ಲಿರೋರು ಯಾರಿಗೂ ಅಮೋಘನ್ ಹತ್ರ ಹೋಗೋದಕ್ಕೂ ಧೈರ್ಯ ಇರಲಿಲ್ಲ. ಶ್ರೀಲೀಲಾಗೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗ್ತಿರೋದನ್ನ ನೋಡಿ ಟೆನ್ಷನ್ ಆಯ್ತು. ಅವಳು ಅಮೋಘ್ನ ಗಟ್ಟಿಯಾಗಿ ಹಿಡ್ಕೊಂಡು, ಪ್ಲೀಸ್ ಅಮೋಘ್, ಇನ್ನೇನು ಮಾತಾಡ್ಬೇಡ. ಅಜ್ಜಿ ಆಲ್ರೆಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ಲು. ಅಮೋಘ್ ಶ್ರೀಲೀಲಾಗ್ ಸಮಾಧಾನ ಮಾಡ್ತಾ, ಡೋಂಟ್ ವರಿ ಶ್ರೀ, ಇವರೆಲ್ಲ ನಮ್ಗೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇರು, ಮುಂದೊಂದಿನ ಇವರೇ ನಿನ್ನ ಹತ್ರ ಬಂದು ಬೇಡ್ಕೊಳ್ಳೋ ಟೈಮ್ ಬಂದೇ ಬರುತ್ತೆ ಅಂದ. ರುಕ್ಮಿಣಿ ದೇವಿಗೆ ಆ ಮಾತು ಸರಿಯಾಗಿ ಕೇಳಿಸ್ತು. ಅವ್ರು ಅದಕ್ಕೆ ಏನಾದ್ರೂ ಹೇಳಬೇಕು ಅಂತ ಬಾಯಿ ತೆರೆದಾಗ ಹೊರಗಡೆಯಿಂದ ಒಬ್ಬ ಸೆಕ್ಯೂರಿಟಿ ಅವನು ಓಡ್ ಬಂದ. ಅವನು, ಮೇಡಮ್, AK ಕಾರ್ಪೊರೇಷನ್ CEO ಕಾರ್ತಿಕ್ ಸರ್ ಬಂದಿದ್ದಾರೆ, ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ ಅಂದ. ಅದನ್ನ ಕೇಳಿ ರುಕ್ಮಿಣಿ ದೇವಿ ಅಮೋಘ್ ಮತ್ತೆ ಶ್ರೀಲೀಲಾನ ಗುರಾಯಿಸಿ ತಾವೇ ಖುದ್ದಾಗಿ ಕಾರ್ತಿಕ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬಾಗಿಲ್ ಕಡೆ ಹೋದ್ರು. ಒಳಗಡೆ ಬಂದ ಕಾರ್ತಿಕ್ ರುಕ್ಮಿಣಿ ದೇವಿ ನೋಡಿ, ಸುಮ್ನೆ ನಿಮಗೆ ತೊಂದರೆ ಕೊಡ್ತಿರೋದಕ್ಕೆ ಸಾರಿ ರುಕ್ಮಿಣಿ ದೇವಿ ಅವರೇ ಅಂತ ಹೇಳ್ದ. ರುಕ್ಮಿಣಿ ದೇವಿ ಅದಕ್ಕೆ ಕ್ಯೂರಿಯಸ್ ಆಗಿ, ಪ್ಲೀಸ್ ಹಾಗೆಲ್ಲ ಸಾರಿ ಕೇಳ್ಬಿಡಿ, ನೀವ್ ಯಾವಾಗ ಬೇಕಿದ್ರು ಇಲ್ಲಿಗೆ ಬರ್ಬೋದು ಅಂದ್ರು. ಕಾರ್ತಿಕ್, ಓಕೆ, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇರೋದ್ರಿಂದ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಶ್ರೀಲೀಲಾ ಅವರು ಇಲ್ಲಿದ್ದಾರಾ? ಆಕ್ಚುಲಿ ನನಗೆ ಅವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಂತ ಹೇಳ್ದ. ರುಕ್ಮಿಣಿ ದೇವಿ ಏನಾದ್ರೂ ಹೇಳೋದಕ್ಕೆ ಮುಂಚೆನೆ ಕಾರ್ತಿಕ್ಗೆ ಅಮೋಘನ್ ಜೊತೆ ನಿಂತಿರೋ ಶ್ರೀಲೀಲಾ ಕಾಣಿಸಿದ್ಲು. ಅವನು ಡೈರೆಕ್ಟ್ ಆಗಿ
ಅವಳ ಹತ್ರ ನಡ್ಕೊಂಡೋಗಿ ಫ್ರೆಂಡ್ಲಿ ಆಗಿ, ಹಲೋ ಲೀಲಾ, ನಾನು ಕಾರ್ತಿಕ್ ಅಂತ, AK ಕಾರ್ಪೊರೇಷನ್ನ CEO. ಫೈನಲಿ ನಿಮ್ಮನ್ನು ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಎಲ್ರೂ ಹೇಳೋದು ನಿಜ, ನೀವು ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಿ ಅಂದ. ಕಾರ್ತಿಕ್ ಮಾತು ಕೇಳಿ ಎಲ್ಲರೂ ಶಾಕ್ ಆದ್ರು. ಅವ್ರಿಗೆ ಈ ಕಾರ್ತಿಕ್ ಶ್ರೀಲೀಲಾ ಜೊತೆಗೆ ಯಾಕೆ ಇಷ್ಟೊಂದು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ಲಿಲ್ಲ. ಅಷ್ಟೇ ಯಾಕೆ ಸ್ವತಃ ಶ್ರೀಲೀಲಾಗೂ ಅರ್ಥ ಆಗ್ಲಿಲ್ಲ. ಕಾರ್ತಿಕ್ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ, ಆಕ್ಚುಲಿ ನನಗೆ ಅರ್ಜೆಂಟ್ ಕೆಲಸ ಬಂದಿರೋದ್ರಿಂದ ನಾನು ಫಾರಿನ್ಗೆ ಹೋಗ್ತಿದ್ದೀನಿ. ಸೊ ಚಕ್ರವರ್ತಿ ಗ್ರೂಪ್ಸ್ ಮತ್ತೆ AK ಕಾರ್ಪೊರೇಷನ್ನಲ್ಲಿರೋ ನನ್ನ ಎಲ್ಲ ಶೇರ್ಸ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಇದೆಲ್ಲ ಏನಿದ್ರು ನಿಮ್ಮ ಹೆಸರಲ್ಲೇ ಇರುತ್ತೆ ಅಂತ ಹೇಳ್ತಾ ತನ್ನ ಅಸಿಸ್ಟೆಂಟ್ನ ಕರೆದು ಶ್ರೀಲೀಲಾ ಕೈಗೆ ಫೈಲ್ ಕೊಟ್ಟ. ಕಾರ್ತಿಕ್ ಮಾತು ಕೇಳಿ ಅಲ್ಲಿರೋರು ಎಲ್ಲರೂ ಸ್ಟನ್ನಾಗಿ ನಿಂತ್ಕೊಂಡ್ರು. ಅವ್ರಿಗೆ ಸ್ವಲ್ಪ ಹೊತ್ತು ಅಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತು. ಆದರೆ ಅದೆಲ್ಲ ಅರ್ಥ ಆಗಿದ್ದೆ ಅವ್ರ ಮುಖದಲ್ಲಿ ನಿಧಾನವಾಗಿ ಸ್ಮೈಲ್ ಮೂಡ್ತು. ಈಗ ಕಾರ್ತಿಕ್ ಶ್ರೀಲೀಲಾ ಹೆಸರಿಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಅಂದ್ರೆ ಅದ್ರ ಅರ್ಥ ಚಕ್ರವರ್ತಿ ಶೇರ್ಸ್ ಎಲ್ಲ ವಾಪಸ್ ಬಂದಾಗ್ತಾನೆ. ಇದ್ರ ಜೊತೆಗೆ ಈಗ AK ಕಾರ್ಪೊರೇಷನ್ ಅಂತ ದೊಡ್ಡ ಕಂಪ್ನಿ ಕೂಡ ಶ್ರೀಲೀಲಾ ಕಂಟ್ರೋಲ್ಗೆ ಸಿಕ್ಕಂಗಾಯ್ತು. ಇದೆಲ್ಲ ಯೋಚನೆ ಮಾಡಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಖುಷಿಯಾದ್ರು. ಆದ್ರೆ ಅಷ್ಟರಲ್ಲಿ ಕಾರ್ತಿಕ್ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ, ಬಟ್ ಲೀಲಾ, ನಾನ್ ನಿಮ್ಗೆ ಈಗಲೇ ಒಂದು ವಿಷಯನ ಕ್ಲಿಯರ್ ಮಾಡ್ಬಿಡ್ತೀನಿ. ಈ ಶೇರ್ಸ್ಗೆ ಏನಿಲ್ಲ ಅಂದ್ರೂ 600 ಕೋಟಿ ವ್ಯಾಲ್ಯೂ ಇದೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ಇದನ್ನೆಲ್ಲ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇದನ್ನ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ದ. ಅದಕ್ಕೆ ಶ್ರೀಲೀಲಾ ನರ್ವಸ್ ಆಗಿ, ಡೋಂಟ್ ವರಿ ಮಿಸ್ಟರ್ ಕಾರ್ತಿಕ್, ನಾನು ನಿಮಗೆ ಲೆಟ್ ಡೌನ್ ಮಾಡಲ್ಲ. ಆದರೆ ನನಗೊಂದು ವಿಷಯ ಗೊತ್ತಾಗ್ತಿಲ್ಲ, ನೀವಿಷ್ಟು ದೊಡ್ಡ ಜವಾಬ್ದಾರಿನ ನನಗೆ ಯಾಕೆ ಕೊಡ್ತಿದ್ದೀರಾ? ನಿಮಗೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಹಾಕಿದೆ ಅಂತ ಕೇಳಿದ್ಲು. ಅದಕ್ಕೆ ಕಾರ್ತಿಕ್ ಸ್ಮೈಲ್ ಮಾಡ್ತಾ ಡೈರೆಕ್ಟಾಗಿ ಅಮೋಘನ್ ಹತ್ರ ಹೋದ. ಅವನ ಅಮೋಘನ್ ಹೆಗಲ್ ಮೇಲೆ ಕೈ ಹಾಕಿ, ಯಾಕೆ ಅಂದರೆ ನೀವು ಅಮೋಘನ್ ಹೆಂಡತಿ ಆಗಿರೋದಕ್ಕೆ ಅಂತ ಹೇಳ್ತಾ ಅಮೋಘನ್ ಕಡೆ ತಿರುಗಿ, ಏನೋ ಅಮೋಘ್ ನೀನು ಇವ್ರನ್ನ ನನಗೆ ಇಂಟ್ರಡ್ಯೂಸೇ ಮಾಡಿಕೊಟ್ಟಿಲ್ಲ. ಇಲ್ಲ ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗಲೇ ಈ ಶೇರ್ಸನ್ನೆಲ್ಲ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರ್ತಿದ್ದೆ ಅಂದ. ಅದಕ್ಕೆ ಅಮೋಘ್ ಕೂಡ ಸ್ಮೈಲ್ ಮಾಡ್ತಾ, ನೀನು ನಿನ್ನ ಬಿಸ್ನೆಸ್ ಟ್ರಿಪ್ಸಿಂದ ಸ್ವಲ್ಪ ಟೈಮ್ ತೊಗೊಂಡು ಅವಾಗವಾಗ ಬೆಂಗಳೂರಿಗೆ ಬಂದಿದ್ರೆ ಅವಳನ್ನ ಮೊದಲೇ ಮೀಟ್ ಮಾಡಿಸಿರ್ತಿದ್ದೆ ಅಂದ. ಅಷ್ಟು ಹೇಳಿ ಅಮೋಘ್ ಮತ್ತೆ ಕಾರ್ತಿಕ್ ಇಬ್ರು ನಗದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಕಾರ್ತಿಕ್ ಅಸಿಸ್ಟೆಂಟ್ ಒಬ್ಬ ಓಡ್ ಬಂದು ಕಾರ್ತಿಕ್ ಕಿವಿಲ್ ಏನೋ ಹೇಳ್ದ. ಅದನ್ನ ಕೇಳಿ ಕಾರ್ತಿಕ್ ಮುಖ ಸ್ವಲ್ಪ ಸೀರಿಯಸ್ ಆಯ್ತು. ಅವನ ಅಮೋಘನ್ ಕಡೆ ತಿರುಗಿ, ನಾನಿವತ್ತು ನಿನ್ ಜೊತೆ ಲಂಚ್ ಮಾಡಬೇಕು ಅಂತ ಅನ್ಕೊಂಡ್ ಬಂದಿದ್ದೆ, ಆದ್ರೆ ನಾನಿವಾಗ ಅರ್ಜೆಂಟಾಗಿ ಹೋಗ್ಲೇಬೇಕು, ಐ ಆಮ್ ಸೋ ಸಾರಿ ಅಂದ. ಅಮೋಘ್, ಇಟ್ಸ್ ಓಕೆ, ನೀನ್ ಫಾರಿನಿಂದ ವಾಪಸ್ ಬಂದ್ಮೇಲೆ ಒಟ್ಟಿಗೆ ಎಲ್ಲಾದ್ರೂ ಚೆನ್ನಾಗಿರೋ ಜಾಗಕ್ಕೆ ಹೋಗಿ ಬ್ಯಾಟಿಂಗ್ ಮಾಡೋಣ. ನೀನ್ ಇವಾಗ ಹೊರಡು, ಹ್ಯಾವ್ ಅ ಸೇಫ್ ಟ್ರಿಪ್ ಅಂತ ಹೇಳ್ತಾ ಕಾರ್ತಿಕ್ನ ಗೇಟ್ ತನಕ ಬಿಟ್ಟು ಬಂದ. ಅಷ್ಟೊತ್ತು ಅಲ್ಲಾಗಿದ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಟೈಮೇ ಹಿಡಿತು. ಅವ್ರು ಯಾರಿಗೂ ಇದುವರೆಗೂ ಈ ಅಮೋಘ್ ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಹೇಗ್ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅಮೋಘ್ ಕಾರ್ತಿಕ್ನ ಕಳಿಸ್ ಬಂದಿದ್ದೆ ಶ್ರೀಲೀಲಾ ಸರ್ಪ್ರೈಸ್ ಆಗಿ, ನಿನಗೆ ಮಿಸ್ಟರ್ ಕಾರ್ತಿಕ್ ಅವ್ರು ಹೇಗ್ ಪರಿಚಯ ಅಂತ ಕೇಳಿದ್ಲು. ಅದಕ್ಕೆ ಅಮೋಘ್ ಕ್ಯಾಶುವಲ್ ಆಗಿ, ಹೋ ಹೌನಾ, ಈಸ್ ಮೈ ಕ್ಲೋಸ್ ಫ್ರೆಂಡ್ ಅಂದ. ಅಮೋಘ್ಗೆ ಈಗ ಶ್ರೀಲೀಲಾ ಇನ್ನಷ್ಟು ಪ್ರಶ್ನೆ ಕೇಳ್ತಾಳೆ ಅಂತ ಗೊತ್ತಾಯ್ತು. ಅವನದಕ್ಕೆಲ್ಲ ಆನ್ಸರ್ ಕೊಡೋದಕ್ಕೆ ಈಗಲೇ ರೆಡಿ ಇರಲಿಲ್ಲ. ಸೊ ಅಮೋಘ್ ಏನೋ ಯೋಚನೆ ಮಾಡ್ತಾ, ನಿನ್ ಡೌಟ್ ಏನು ಅಂತ ನನಗೆ ಅರ್ಥ ಆಯ್ತು ಶ್ರೀ, ಅವ್ನು ನನ್ನ ಫ್ರೆಂಡ್ ಆಗಿದ್ರು ಶೇರ್ಸ್ನ ನಿನಗ್ಯಾಕೆ ಟ್ರಾನ್ಸ್ಫರ್ ಮಾಡ್ದ ಅಂತ ತಾನೆ ಅಂತ ಕೇಳ್ದ. ಶ್ರೀಲೀಲಾ ಹೌದು ಅನ್ನೋ ಹಾಗೆ ತಲೆ ಆಡ್ಸಿದ್ಲು. ಅಮೋಘ್, ನಿನಗಾದ್ರೆ ಕಂಪನಿ ಮ್ಯಾನೇಜ್ ಮಾಡೋ ಅಭ್ಯಾಸ ಇದೆ, ನನಗೆ ಆ ಥರ ಎಕ್ಸ್ಪೀರಿಯನ್ಸೇ ಇಲ್ವಲ್ಲ, ಅದಕ್ಕೆ ಹಾಗೆ ಮಾಡಿರ್ತಾನೆ. ಮತ್ ಈಗಿನ ಕಾಲದಲ್ಲಿ ನಂಬಿಕಸ್ತ್ರನ್ನ ಹುಡ್ಕೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು. ಫ್ಯಾಮಿಲಿ ಅವರೇ ನಮ್ ನಂಬಿಕೆ ಉಳಿಸ್ಕೊಳಲ್ಲ, ಇನ್ನು ಬೇರೆಯವ್ರನ್ನ ನಂಬೋದು ಕಷ್ಟನೇ ಅಲ್ಲ ಅಂತ ಹೇಳ್ತಾ ಚಕ್ರವರ್ತಿ ಫ್ಯಾಮಿಲಿ ಅವ್ರ ಮುಖ ನೋಡ್ದ. ನಂತರ ಹೇಗೂ ಈ ಶೇರ್ಸ್ ವಿಷಯ ಅಂತೂ ಸಾಲ್ವ್ ಆಯ್ತಲ್ಲ, ನಾನಿನ್ನ ಹೋಗ್ತೀನಿ, ಆಫೀಸಿಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಬಿಟ್ಟ. ಪ್ರೀತಮ್ಗಂತೂ ಈಗ ಶ್ರೀಲೀಲಾ ನೋಡೋದಕ್ಕೂ ಕಷ್ಟ ಆಗ್ತಿತ್ತು. ಅಲ್ಲಿ ಯಾರು ಚಕ್ರವರ್ತಿ ಗ್ರೂಪ್ಸ್ನ ಕಂಟ್ರೋಲಿಂಗ್ ಶೇರ್ಸ್ ಶ್ರೀಲೀಲಾ ಕೈಗೆ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇದರಿಂದಾಗಿ ಈಗ ಲೀಲಾ ರುಕ್ಮಿಣಿ ದೇವಿಗಿಂತಲೂ ಹೆಚ್ಚು ಇಂಪಾರ್ಟೆಂಟ್ ಪರ್ಸನ್ ಆದ್ಲು. ರುಕ್ಮಿಣಿ ದೇವಿ ಅವರು ಶ್ರೀಲೀಲಾ ಇಂದ ಆ ಶೇರ್ಸ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಅಂತ ಕೂತಲ್ಲೇ ಕನಸು ಕಾಣ್ತಿದ್ರು. ಕೆಲ್ಸ ಇದೆ ಅಂತ ಹೊರಗಡೆ ಹೋಗಿದ್ದ ಅಮೋಘ್ ಅಲ್ಲಿಂದಾನೇ ಶ್ರೀಲೀಲಾಗೆ ಒಂದು ಮೆಸೇಜ್ ಕಳಿಸ್ತ. ಅದರಲ್ಲಿ, ಶ್ರೀ, ಕಾರ್ತಿಕ್ ನಿನ್ನ ನಂಬಿ ನಿನಗೆ ಶೇರ್ಸ್ ಟ್ರಾನ್ಸ್ಫರ್ ಮಾಡಿದ್ದಾನೆ, ಎಂಥ ಸಿಚುವೇಶನ್ ಬಂದರೂ ಅದನ್ನ ಮಾತ್ರ ಇನ್ನೊಬ್ರು ಕೂಡ ಯೋಚನೆ ಕೂಡ ಮಾಡಬೇಡ ಅಂತ ಇತ್ತು. ಅಷ್ಟಕ್ಕೂ ಇದೆಲ್ಲ ಶ್ರೀಲೀಲಾಗೆ ರಿಮೈಂಡ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಅವಳಿಗೆ ಈ ಚಕ್ರವರ್ತಿ ಫ್ಯಾಮಿಲಿ ಮೇಲೆ ಮೊದಲಿನಷ್ಟು ಸಾಫ್ಟ್ ಕಾರ್ನರ್ ಇರಲಿಲ್ಲ. ಚಕ್ರವರ್ತಿ ಮ್ಯಾನ್ಷನ್ ಇಂದ ಅಮೋಘ್ ಸೀದಾ ಅರಸು ಮೀಡಿಯಾಗೆ ಬಂದ. ಅವನ್ ತನ್ನ ಕ್ಯಾಬಿನ್ಗೆ ಬಂದಿದ್ದೆ ಅವನ್ ಪರ್ಸನಲ್ ನಂಬರ್ಗೊಂದು ಫೋನ್ ಕಾಲ್ ಬಂತು. ಅಮೋಘ್ ಆ ಕಾಲ್ನ ರಿಸೀವ್ ಮಾಡಿದ್ದೆ ಇನ್ನೊಂದ್ ಕಡೆಯಿಂದ ಒಂದು ಕಾಮ್ ವಾಯ್ಸ್, ಹಲೋ, ಇದು ಮಿಸ್ಟರ್ ಅಮೋಘ್ ಅವರಾ ಅಂತ ಕೇಳಿದ್ರು. ಅಮೋಘ್ ಅದನ್ನ ಕೇಳಿ ಸ್ವಲ್ಪ ಸೀರಿಯಸ್ ಆದ. ಅವನ್ ಪರ್ಸನಲ್ ನಂಬರ್ ಹೆಚ್ಚು ಜನಕ್ಕೆ ಗೊತ್ತಿಲ್ಲದೆ ಇದ್ದಿದ್ರಿಂದ ಯಾರಿರ್ಬೋದು ಅಂತ ಅವನಿಗೆ ಕುತೂಹಲ ಹುಡ್ಕೋತು. ಅವನು ಹೌದು ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ, ಹಲೋ ಮಿಸ್ಟರ್ ಅಮೋಘ್, ನನ್ನ ಹೆಸರು ರೋಹಿತ್ ಅಂತ, ಸುಕೀರ್ತ್ ನನಗೆ ನಿನ್ ನಂಬರ್ ಕೊಟ್ಟ ಅಂದ. ಸುಕೀರ್ತ್ ನಂಬರ್ ಕೊಟ್ಟಿದ್ದು ಅಂತ ಗೊತ್ತಾಗಿದ್ದೆ ಆ ಕಾಲ್ ಯಾವ ವಿಷಯಕ್ಕೆ ಅಂತ ಅಮೋಘಗ್ ಅರ್ಥ ಆಗೋಯ್ತು. ಸೊ ಅವನು,
ನೀವ್ ನನಗೆ ಕಾಲ್ ಮಾಡಿರೋದು ಹರ್ಬಲ್ ಟ್ಯಾಬ್ಲೆಟ್ ಬಗ್ಗೆ ಕೇಳೋದಕ್ಕಾ ಅಂತ ಕೇಳ್ದ. ಅದಕ್ಕೆ ರೋಹಿತ್, ಎಸ್, ಅದಕ್ಕೆ ಕಾಲ್ ಮಾಡಿದ್ದು. ಸುಕೀರ್ತ್ ನಿಮ್ ಟ್ಯಾಬ್ಲೆಟ್ ಬಗ್ಗೆ ತುಂಬಾ ಹೊಗಳ್ತಿದ್ದ. ಅವನಿಗೆ ಇದರಿಂದ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗಿದೆ ಅಂತೆ. ಸೊ ನನಗೂ ಆ ರೀತಿ ಪಿಲ್ಸ್ ಬೇಕಾಗಿತ್ತು. ಅದ್ರ ಪ್ರೈಸ್ ಎಷ್ಟು ಅಂತ ಹೇಳಿ. ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡೋದ್ ಬೇಡ, ಬಟ್ ನನಗೆ ಆ ಟ್ಯಾಬ್ಲೆಟ್ ಬೇಕು ಅಂತ ಹೇಳ್ದ. ಅಮೋಘ್ಗೆ ಅದನ್ನ ಕೇಳಿ ಆಶ್ಚರ್ಯ ಆಯ್ತು. ಇವರೆಲ್ಲ ಒಂದೊಂದು ಟ್ಯಾಬ್ಲೆಟ್ಗೆ ಎಷ್ಟು ಬೇಕಿದ್ರು ಕೊಡೋದಕ್ಕೆ ತಯಾರಾಗ್ತಾರಲ್ಲ ಅಂತ ಅವನಿಗೆ ನಂಬೋದಕ್ಕೆ ಆಗ್ಲಿಲ್ಲ. ಆದ್ರೂ ಅವ್ನು ಸ್ಮೈಲ್ ಮಾಡ್ತಾ, ಓಕೆ, ಸುಕೀರ್ತ್ ನಿಮಗೆ ಇದ್ರ ಬಗ್ಗೆ ಹೇಳಿದ್ದಾರೆ ಅಂದ್ರೆ ನಿಮಗೆ ಅದ್ರ ಪ್ರೈಸ್ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ನಾನ್ ನಿಮಗೆ ಜಾಸ್ತಿ ಏನ್ ಹೇಳೋದಕ್ಕೆ ಹೋಗಲ್ಲ. ಅವ್ರಿಗೆ ಏನ್ ರೇಟ್ ಕೊಟ್ಟಿದ್ದೀನೋ ನಿಮಗೂ ಅದೇ ಪ್ರೈಸ್, 5 lakhs. ನೀವು ಓಕೆ ಅಂದ್ರೆ ಪಿಲ್ ರೆಡಿ ಮಾಡ್ತೀನಿ ಅಂದ. ರೋಹಿತ್ ಸ್ವಲ್ಪನೂ ಯೋಚಿಸ್ದೆ, 5 lakhs ತಾನೆ, ಓಕೆ ಡೀಲ್ ಅಂತ ಖುಷಿಯಿಂದ ಹೇಳ್ದ. ಅವರಿಬ್ರು ಮಾತಾಡಿ ಕಾಲ್ ಕಟ್ ಆದ್ಮೇಲೆ ಅಮೋಘ್ಗೆ ರಿಗ್ರೆಟ್ ಸ್ಟಾರ್ಟ್ ಆಯ್ತು. ಸುಮ್ನೆ ನಾನು 5 ಲಕ್ಷ ಅಂತ ಹೇಳ್ಬಿಟ್ಟೆ. ಒಂದ್ ವೇಳೆ 10 ಲಕ್ಷ ಅಂತ ಹೇಳಿದ್ರು ಇವ್ನು ಕೊಡ್ತಿದ್ನೋ ಏನೋ. ಯಾಕೋ ನಾನೇ ಕಡಿಮೆ ಕೋಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ. ಅಷ್ಟರಲ್ಲಿ ಅವನ್ ಸೆಕ್ರೆಟರಿ ಭಾವನಾ ಕ್ಯಾಬಿನ್ ಒಳಗೆ ಬಂದು, ಸರ್, ನಿಮ್ಮನ್ನ ನೋಡೋದಕ್ಕೆ ಯಾರೋ ಕಪಲ್ಸ್ ಬಂದಿದ್ದಾರೆ ಅಂತ ಹೇಳಿದ್ಲು. ಅಮೋಘ್ಗೆ ಅದನ್ನ ಕೇಳಿ, ನನ್ನನ್ನು ನೋಡೋದಕ್ಕ ಯಾವ ಕಪಲ್ಸ್ ಅಪ್ಪ ಅಂತ ಹೇಳ್ತಾ ಸ್ವಲ್ಪ ಯೋಚನೆ ಮಾಡಿ, ಓಕೆ, ಒಳಗೆ ಕಳಿಸಿ ಅಂದ. ಅಮೋಘನ್ ಹುಡ್ಕೊಂಬಂದಿರೋ ಆ ಕಪಲ್ಸ್ ಯಾರು? ಅವ್ರು ಯಾಕೆ ಅಮೋಘನ್ ಹುಡ್ಕೊಂಬಂದಿದ್ದಾರೆ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.